ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಫ್ಟರ್ ವೆರಿ ಲಾಂಗ್ ಟೈಮ್ ಇವತ್ತು ನಾವು ಎಲ್ಲಾದ್ರೂ ಆಚೆ ಹೋಗೋಣ ಅಂತ ಸಡನ್ ಆಗಿ ಪ್ಲಾನ್ ಮಾಡಿ ವಿ ಗೋಯಿಂಗ್ ಟು ಚಿಕ್ಕಮಂಗ್ಳೂರು. ಆ್ಯಂಡ್ ನನ್ನ ಜೊತೆ ಇವತ್ತು ಸಂಟು ಇದ್ದಾನೆ. ಸೊ ಇವಾಗ ಒಂದು 5:05 ಆಗಿದೆ. ಆ್ಯಂಡ್ ಇವಾಗ ನಾವು ಹೊರಟಿದ್ವಿ. ನಾವು ರೀಚ್ ಆಗೋಷ್ಟೊತ್ತಿಗೆ ಎಷ್ಟು ಆಗುತ್ತೆ? 10 o'clock ಆಗುತ್ತಂತೆ. ನಾಳೆ ಚೆಕ್-ಇನ್ 12 ಗಂಟೆಗೆ ಬೆಳಗ್ಗೆ. ಹೊಡಿಸ್ಕೊತೀಯ ನೀನು. ಅವ್ನು ಸ್ವಲ್ಪ ಹಾಗೇನೆ ಇಗ್ನೋರ್ ಮಾಡಿ, ಬಿಕಾಸ್ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಫುಲ್ ಕಾನ್ಷಿಯಸ್ ಆಗಿಬಿಡ್ತಾನೆ. ನಾವು ಟ್ರಾವೆಲ್ ಸ್ಟಾರ್ಟ್ ಮಾಡಿ ಒಂದು 1/2 hour ಆಗಿತ್ತು. ಟೀ ಕುಡಿಯೋಣ ಅಂತ ಅನಿಸ್ತು. ಸೊ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಅವ್ನು ರೇಗಿಸ್ತಾ ಇದ್ದ, ಹಿಂಗೆ ಎಲ್ಲ ಅಂಗಡಿಗೂ ಸ್ಟಾಪ್ ಮಾಡಿಸ್ಕೊಂಡು ಬರ್ತಾಯಿರು, ನಾವು ಇವತ್ತೆಲ್ಲ ನಾಳೆ ರೀಚ್ ಆಗ್ತೀವಿ ಅಂತ. ವಾಟ್ ಎವರ್, ಟ್ರಾವೆಲ್ ಮಾಡುವಾಗ ಏನಾದರೂ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ. ನಾನು ತಿನ್ಕೊಂಡು ಅವನಿಗೂ ತಿನ್ನಿಸ್ಕೊಂಡು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹಾಗೆ ನಾನು ಚೆನ್ನಾಗಿ ಹಾಡ್ತೀನಿ, ಆದರೆ ಇವಾಗ ಬೇಡ ಬಿಡಿ. ನಾವಿನ್ನ ಹೋಗ್ತಾ ಇದ್ದೀವಿ. ಸಕಲೇಶ್ಪುರಕ್ಕೆ ಹೋಗೋಣ ಇಲ್ಲ ಚಿಕ್ಕಮಂಗ್ಳೂರ್ಗೆ ಹೋಗೋಣ ಅಂತ ಕೇಳ್ತಾ ಇದ್ದಾನೆ. ಆ್ಯಕ್ಚುಲಿ ಏನಂದರೆ ನಾವು ಸ್ಟೇ ಇನ್ನೂ ಕನ್ಫರ್ಮ್ ಮಾಡ್ಕೊಂಡಿಲ್ಲ ಆಯಿತಾ. ಸೊ ಮುಂದೆ ಹೋಗ್ತಾ ಇದ್ದೀವಿ ಅಂತೂ ವಿಚಾರಿಸಿದ್ದೀನಿ ಫೋನಲ್ಲಿ ಒಂದು 2-3 ಕಡೆ. ಯಾಕೋ ಸಕಲೇಶ್ಪುರ ಅದು ಸ್ವಲ್ಪ ಓಕೆ ಅನಿಸ್ತಾ ಇದೆ. ಏನಿಲ್ಲ ಆಯಿತಾ, ನಿಂಗೆ ಚೆನ್ನಾಗಿ ಡ್ರೈವಿಂಗ್ ಬರುತ್ತಾ ಅಂತ ಐ ವಾಸ್ ಚೆಕಿಂಗ್. ಇವಾಗ ನಾವು ಹಾಸನಲ್ಲಿದ್ದೀವಿ. ಚಿಕ್ಕಮಂಗ್ಳೂರಿಗೆ ಹೋಗಬೇಕಿತ್ತು, ಸಕಲೇಶ್ಪುರಕ್ಕೆ ಹೋಗೋಣ ಅಂತ ಹೇಳ್ದ. ಆ್ಯಂಡ್ ಇವಾಗಿನ್ನ ಹಾಸನಲ್ಲಿದ್ದೀವಿ. ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜ್ ಆಯಿತು. ಇವನು ಹೇಳ್ತಿದ್ದಾನೆ ಸ್ವಲ್ಪ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಹೊರಡುವ ಅಂತ. ಇಲ್ಲೇ ಒಂದು ಸತ್ವ ಕಂಫರ್ಟ್ಸ್ ಅಂತ ಹಾಸನಲ್ಲಿ ಒಂದು ಸ್ಟೇ ಮಾಡಿಕೊಂಡು ನಾಳೆ ಅರ್ಲಿ ಮಾರ್ನಿಂಗ್ ಇಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಟು ಗೋ ಔಟ್ ಫಾರ್ ಡಿನ್ನರ್. ಇಬ್ರಿಗೂ ಫುಲ್ ಸುಸ್ತಾಗ್ಬಿಟ್ಟಿದೆ ಆ್ಯಂಡ್ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ. ಸೊ ನಾನು ನಿಮಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಹಲೋ, ವೆರಿ ಗುಡ್ ಮಾರ್ನಿಂಗ್. ಸೊ ಇವಾಗ ಟೈಮ್ 8 o'clock ಆಗಿದೆ ಆ್ಯಂಡ್ ರೆಡಿ ಆಗಿದೆ. ಅವಳು ಅಲ್ಲಿ ರೆಡಿಯಾಗಿ ಚೆಕ್ಔಟ್ ಮಾಡೋದಕ್ಕೆ ಹೊರಡುವ. ನಂಗೆ ಬೆಳಗ್ಗೆ ಬೇಗ ಇದ್ದರೆ ಫುಲ್ ಹಸಿವಾಗ್ಬಿಡುತ್ತೆ. ನಿಮಗೂ ಹಾಗೆ ಆಗುತ್ತಾ? ಮೊದಲು ಹೊಟ್ಟೆಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಟಿಫಿನ್ ಮಾಡೋದಕ್ಕೆ ಹೋದ್ವಿ. ನಾನು ಪಲಾವ್ ತೊಗೊಂಡೆ, ಅವನು ಇಡ್ಲಿ ತೊಗೊಂಡ. ಏನು ಗೊತ್ತಾ, ಕೆಲಸ ಮಾಡೋವಾಗ ಟೈಮೇ ಹೋಗಲ್ಲ. ಅಯ್ಯೋ 6 ಗಂಟೆ ಎಷ್ಟೊತ್ತಿಗೆ ಆಗುತ್ತಪ್ಪ ಅಂತ ಯೋಚನೆ ಬರ್ತಾ ಇರುತ್ತೆ. ಈ ಥರ ಆಚೆ ಬಂದಾಗ ಎಷ್ಟು ಬೇಗ ಟೈಮ್ ಆಗುತ್ತೆ ಗೊತ್ತಾ. ಇದ್ರ ಲಾಜಿಕ್ಕೇ ಅರ್ಥ ಆಗಲ್ಲಪ್ಪ. ಏನೋ ಬಿಡಿ, ಕೊನೆಗೂ ನಾವು ನಮ್ಮ ಲೊಕೇಶನ್ ರೀಚ್ ಆದ್ವಿ. ನಾವು ಸೆಲೆಕ್ಟ್ ಮಾಡಿದ್ದು ಫಾರ್ಮರ್ ರೆಸಾರ್ಟ್. ಬರೀ ಟ್ರಾಫಿಕ್ ನೋಡೋ ನಮಗೆ ಸುತ್ತ ಮರಗಳನ್ನ ನೋಡಿ ಮನಸ್ಸು ತುಂಬಿ ಬಂದ್ಬಿಡ್ತು. ಹಲೋ, ಲಿಫ್ಟ್ ಕೊಡ್ತೀರಾ ಪ್ಲೀಸ್? ಏಯ್ ಕತ್ತೆ ನಿಲ್ಲಿಸ್ದೆ, ಹಂಗೆ ಹೋಗ್ತಾನೆ. ಬಾ, ಚೆನ್ನಾಗಿದ್ಯಾ? ನಾನು ಹುಡುಕಿರು ಹೇಳ್ದೆ ತಾನೇ ನಾನು ಒಳ್ಳೆ ಸಿಂಗರ್ ಅಂತ. ಕಾಪಿ ರೈಟಿಂಗ್ ಬರುತ್ತೆ, ಸಾಕು ಬಿಡಿ. ಹಾಯ್ ಗಂಟ. ಚಿನ್ನಿ ಚಿನ್ನಿ ಅಂದಿದ್ದು, ಸಂತೋಷ ಅಂದಿಲ್ಲ. ಏನಂದಿಲ್ಲ ಗಂಡ ಅಂದರೆ ತಿರ್ಗಿ ನೋಡೋಣ, ಚಿನ್ನಿ ಅಂದರೆ ಏನು ಪೂಜಾ ಅಂತ. ಚೆಕ್-ಇನ್ ಮಾಡೋದಕ್ಕೆ ಇನ್ನೊಂದು 15 minutes ಇದೆ ಅಂತ ಹೇಳಿದ್ರು. ಸೊ ಇಬ್ಬರು ಬಂದು 1-2 ರೀಲ್ಸ್ ಮಾಡಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ, ಹೋಗಿ ನೋಡಿ. ಇವಾಗ ಹೋಗಿ ಚೆಕ್-ಇನ್ ಮಾಡಬೇಕು. ಮನೆಗೆ ನೋಡುವ. ನನಗೂ ಬರುತ್ತೆ, ನೋಡು ಮಾಡ್ತಾ ಇದ್ದೀನಿ. ಸರಿ, ಅದಕ್ಕೆ ಸತಾಯ್ತೀನಿ ಅಂತಿದ್ದು. ಚೆಸ್ ಆಡೋದಕ್ಕಂತ ಬಂದಿದ್ದೀವಿ. ನಂದು ವೈಟು, ಒಂದು ಬ್ಲ್ಯಾಕು. ಓ, ನೀರು ಹಸೈನ್ ಮಾಡಿಲ್ಲ ಇನ್ನು. ಹಾಂ, ಸ್ಟಾರ್ಟ್ ಮಾಡು. ನೀನು ಮಾಡು. ನಾನು ಇದಿರ್ತೀನಿ. 2 steps ತಾನೆ ಫಸ್ಟ್ ಟೈಮು. ಬರಲ್ವಾ ನಿಂಗೆ? ಹಂಗೆ ಒಳ ಹೊಡಿಬಾರ್ದು. ಓ, ನಾನೇ ಸಿಗಾಕೊಂಡ. ನಾನು ಈ ಕಡೆ ಯಾವುದಾದ್ರೂ ಒಂದು ಬರ್ತೀನಿ. ಚಿನ್ನಿ ನಂಗೆ ಬರಲ್ಲ. ಚಿನ್ನಿ ಮೋಸ ಮಾಡ್ತಿದ್ಯಾ ನೀನು? ನಂಗೆ ನಾನು ವಾಪಸ್ ಹೋಗ್ತೀನಿ.
ಆಲ್ಮೋಸ್ಟ್ ಇನ್ನೇನು ನಾನು ಗೆದ್ಬಿಡ್ತಾ ಇದ್ದೆ. ಪಾಪ ಅವನಿಗೆ ಫೋನ್ ಕಾಲ್ ಬಂತು ಅಂತ ವಿ ಸ್ಟಾಪ್ ಪ್ಲೇಯಿಂಗ್ ದಿಸ್. ಇಲ್ಲ ಪರವಾಗಿಲ್ಲ, ನೀನು ಬ್ಯುಸಿ ಇದೆಯಾ? ನೋಡಿ ಇನ್ನೊಂದು 4 ಐತೆ ಅಲ್ಲಲ್ಲೇ. ಇಲ್ಲ ಇನ್ನು ನಾನು ಬಿಟ್ಕೊಡ್ತಾ ಇದ್ದೀನಿ ಈಗ. ಬಾ ಪರವಾಗಿಲ್ಲ, ಇಟ್ಸ್ ಓಕೆ. ಆಡು ಪರವಾಗಿಲ್ಲ, ಇಟ್ಸ್ ಓಕೆ, ಬೇಡ ಬಾ ಪರವಾಗಿಲ್ಲ. ಇಲ್ಲ ನೋಡು, ಆಲ್ಮೋಸ್ಟ್ ಇನ್ನೇನು ನಾನು ಗೆದ್ಬಿಡ್ತಿದ್ದೆ. ಹೌ ಪ್ರೊಟೆಕ್ಟಿವ್, ಎಷ್ಟು ಪ್ರೊಟೆಕ್ಟ್ ಮಾಡಿದ್ದೀನಿ. ಏನಿಲ್ಲ ಪಾಪ, ಯಾವಾಗೂ ಗಂಡ ಹೆಂಡ್ತಿನೇ ಗೆಲ್ತಾ ಇದ್ರೆ ಇಟ್ಸ್ ನಾಟ್ ಓಕೆ. ಅದಕ್ಕೆ ನಾನೇ ಪಾಪ ನಮ್ಮ ಹುಡುಗಂಗೆ ಬಿಟ್ಕೊಡ್ತಾ ಇದ್ದೀನಿ. ಚಿನ್ನಿ ಬಾ ನೀನು. ಇಲ್ಲ ಬಾ ಪರವಾಗಿಲ್ಲ. ಚೆಕ್ಕಿನ್ ನೋಡ್ಬೇಕು ಬಾ ಇನ್ನು. ಯಾರು ಸೋಲೋ ಮಗಳೇ ಅಲ್ಲ ನಾವು. ಓಕೆ ಸಾಕು. ಯಾರು ಇವನು ಕಳ್ಳ ಅಂತ ನೋಡ್ತಾ ಇದ್ದೆ. ಇನ್ನೊಂದು ಬಂತಾ? ಈ ಪ್ಯಾಕೇಜಲ್ಲಿ ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಆ್ಯಂಡ್ ಈ ರೆಸಾರ್ಟ್ ಬಂದು ಪೆಟ್ ಫ್ರೆಂಡ್ಲಿ. ನೀವು ನಿಮ್ಮ ಪಪ್ಪೀಸ್ನ ಕರ್ಕೊಂಡು ಹೋಗ್ಬೋದು. ಹಾಗೆ 3 ಟೈಮ್ ಫುಡ್ ಮತ್ತು ಕಾಫಿ ಸ್ನ್ಯಾಕ್ಸ್ ಇನ್ಕ್ಲೂಡೆಡ್ ಇರುತ್ತೆ. ಅದಲ್ಲದೆ 1 kg ಚಿಕನ್ ಕೊಟ್ಟಿರ್ತಾರೆ. ನಿಮಗೆ ಏನು ಬೇಕೋ ಅದನ್ನು ಮಾಡಿಸ್ಕೊಂಡು ತಿನ್ಬೋದು, ಲೈಕ್ ಕಬಾಬ್, ಚಿಕನ್ ಗ್ರೇವಿ ಎಕ್ಸೆಟ್ರಾ. ನಾವು ಕಾಟೇಜ್ ಬುಕ್ ಮಾಡಿದ್ವಿ. ರೂಮ್ ಅಂತೂ ಕ್ಲೀನಾಗಿತ್ತು. ಆಲ್ಸೋ ಪ್ಲೆಂಟಿ ಆಫ್ ಗೇಮ್ಸ್ ಇದ್ದಾವೆ. ಅದನ್ನು ನೀವು ಅಪ್ಕಮಿಂಗ್ ವಿಡಿಯೋಸಲ್ಲಿ ನೋಡ್ಬೋದು. ನೀವೇನಾದರೂ ಅಫೋರ್ಡಬಲ್ ಪ್ರೈಸಲ್ಲಿ ಚೆನ್ನಾಗಿರೋ ರೆಸಾರ್ಟಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದರೆ ದಿಸ್ ಈಸ್ ದಿ ಬೆಸ್ಟ್ ಒನ್. ಒಂದು ಕಾಮನ್ ಆ್ಯಂಡ್ ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್ ಕೂಡ ಅವೈಲಬಲ್ ಇರುತ್ತೆ. ವಿಡಿಯೋ ತುಂಬ ಲೆಂತಿ ಆಯ್ತಲ್ವಾ? ನಾನು ಪಾರ್ಟ್ ವೈಸ್ ಅಪ್ಲೋಡ್ ಮಾಡ್ತೀನಿ. ಇವತ್ತಿಗೆ ಸಾಕು. ನಾಳೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಬಾಯ್.